ಇನ್ನು ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಕೆ ಹರಿಪ್ರಸಾದ್ ಸೇವಾದಳದಿಂದ ಕಾಂಗ್ರೆಸ್ನ ಕಟ್ಟಾಳುವಾಗಿದ್ದಾರೆ. ಅವರ ಅನುಭವ ಸಂಘಟನೆಗೆ ಉಪಯೋಗ ಆಗುತ್ತೆ ಹೀಗಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಗೆ ಜವಾಬ್ದಾರಿ ಕೊಟ್ಟಿದೆ, ನಾವು ಬಿಕೆ ಹರಿಪ್ರಸಾದ್ಗೆ ಬೆಂಬಲ ನೀಡ್ತೀವಿ ಎಂದಿದ್ದಾರೆ. ನೋಡಿ, ಬಿಕೆ ಹರಿಪ್ರಸಾದ್ ಅವರು ಸೇವಾದಳದಿಂದ NSU ಇಂದ ಸೇವಾದಳದಿಂದ ಬಂದಂಥ ಒಬ್ಬ ಕಟ್ಟಾಳು ಕಾಂಗ್ರೆಸ್. ಅವರ ಐಡಿಯಾಲಜಿ ಕಂಪ್ಲೀಟ್ಲಿ ಎಂಟ್ರೆನ್ಸ್ಡ್ ಇನ್ ಕಾಂಗ್ರೆಸ್ ಐಡಿಯಾಲಜಿ. ಆಮೇಲೆ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡ್ಕೊಂಡು ಇವತ್ತು AICC ಜನರಲ್ ಸೆಕ್ರೆಟರಿ, ಅವರ ಗುಜರಾತಿಂದ ಹಿಡ್ಕೊಂಡು ಅಸ್ಸಾಂ ತನಕ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ. ಹರಿಯಾಣದಿಂದ ಹಿಡ್ಕೊಂಡು ಕರ್ನಾಟಕ ತನಕ ಅವರ ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗೂ ಅವರ ಒಂದು ಅನುಭವಗಳೇನಿದೆ ನಮ್ಮ ರಾಜ್ಯಕ್ಕೆ ಉಪಯೋಗ ಆಗುತ್ತೆ, ನಮ್ಮ ಸಂಘಟನೆಗೆ ಉಪಯೋಗ ಆಗುತ್ತೆ. ಸೊ ಸಾಮಾನ್ಯ ಕಾರ್ಯಕರ್ತ ಇವತ್ತು PCC. ಇನ್ನು ಇದೇ ವೇಳೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ಕೈ ತಪ್ಪಿದ್ದರ ಬಗ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರು ಯಾವುದೇ ಜವಾಬ್ದಾರಿ ಕೊಟ್ಟರು ಮಾಡ್ತೀನಿ ಅಂದಿದ್ರು, ಒಂದ್ ಜವಾಬ್ದಾರಿ ಇರೋರಿಗೆ ಮತ್ತೊಂದು ಅವ್ರಿಗೆ ಕೊಟ್ಟಿದ್ದಾರೆ. ಹೀಗಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ನಮ್ಮ ಪಾರ್ಟಿಲಿ ಯಾವುದೇ ಗೊಂದಲ ಇಲ್ಲ, ಸುಗಮವಾಗಿ ನಡೀತಾ ಇರೋ ಸರ್ಕಾರಕ್ಕೆ ಯಾಕೆ ಕಣ್ಣು ಹಾಕ್ತೀರಾ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ, ಅವರು ಯಾವುದೇ ಜವಾಬ್ದಾರಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿದರು. ಈಗ ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಇವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವೇ ಗೊಂದಲ ಸೃಷ್ಟಿ ಮಾಡೋದು. ಅಲ್ಲೇನೂ ಗೊಂದಲ ಇಲ್ಲ ನಮ್ಮ ಪಾರ್ಟಿನಲ್ಲಿ. ನಿರೀಕ್ಷೆ, ನನಗೂ ನಿರೀಕ್ಷೆಗಳು ಬಹಳ ಇರ್ತವೆ ಸರ್. ನೋಡಿ, ಸುಗಮವಾಗಿ ನಡೀತಾ ಇರುವಂಥ ಸರ್ಕಾರ ಪಾರ್ಟಿಗೆ ಯಾಕೆ ನೀವು ಸುಮ್ಮನೆ ಕಣ್ಣು ಹಾಕ್ತೀರಪ್ಪ, ಬಿಟ್ಬಿಡಿ. ನೋಡಿ, ಅವರು ಯಾವುದೇ ಜವಾಬ್ದಾರಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿದರು. ಈಗ ಒಂದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಇವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವೇ ಗೊಂದಲ ಸೃಷ್ಟಿ ಮಾಡೋದು. ಅಲ್ಲೇನೂ ಗೊಂದಲ ಇಲ್ಲ ನಮ್ಮ ಪಾರ್ಟಿನಲ್ಲಿ. ನಿರೀಕ್ಷೆ, ನನಗೂ ನಿರೀಕ್ಷೆಗಳು ಬಹಳ ಇರ್ತವೆ ಸರ್. ನೋಡಿ, ಸುಗಮವಾಗಿ ನಡೀತಾ ಇರುವಂಥ ಸರ್ಕಾರ ಪಾರ್ಟಿಗೆ ಯಾಕೆ ನೀವು ಸುಮ್ಮನೆ ಕಣ್ಣು ಹಾಕ್ತೀರಪ್ಪ. ಇನ್ನು ನೂತನ ಸಚಿವರಿಗೆ ಇನ್ನಷ್ಟೇ ಖಾತೆ ಹಂಚಿಕೆ ಆಗಬೇಕಾಗಿದೆ. ಸೊ ಸಂಜೆಯೊಳಗೆ ಖಾತೆ ಹಂಚಿಕೆ ಮಾಡ್ತೀವಿ ಅಂದಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ಅದನ್ನು ನಿಭಾಯಿಸಬೇಕು. ಜನಸೇವೆ ಮಾಡಬೇಕಾದ್ರೆ ಯಾವ ಸ್ಥಾನವೂ ಚಿಕ್ಕದಲ್ಲ. ಇವತ್ತು ಸಂಜೆ ಒಳಗೆ ಖಾತೆಗಳನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಪ್ರಿಯಾಂಕ್ ಹೇಳಿದ್ದಾರೆ. ನೋಡಿ, ಅದು ಮಾಧ್ಯಮದಲ್ಲಿ ಅಧಿಕೃತವಾಗಿ ಯಾವುದೇ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಆಗಿಲ್ಲ. ಏನಿದ್ರು ಕೂಡ ಇವತ್ತು ಸಾಯಂಕಾಲ ಒಳಗಡೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡೋಣ. ಜವಾಬ್ದಾರಿ ಯಾವುದೇ ಕೊಟ್ಟರು ಕೂಡ ಎಲ್ಲರೂ ನಿಭಾಯಿಸಬೇಕು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು. ಕರ್ನಾಟಕ ಜನರ ಸೇವೆ ಮಾಡಲಿಕ್ಕೆ ಯಾವ ಸ್ಥಾನಮಾನನೂ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ನೋಡ್ರಿ, ಯಾರು ಗೃಹ ಮಂತ್ರಿ ಆದ್ರೂ ಕೂಡ ಕಾನೂನನ್ನ ಬಿಟ್ಟು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಚೌಕಟ್ಟು, ಸಂವಿಧಾನ, ಅದನ್ನ ಭೇದಿಸ್ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ.